ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಕೈಗಾರ್. ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಆರ್ಥಿಕವಾದ ಸ್ವಾಗತ. ಇವತ್ತಿನ ದಿನ ಏನಪ್ಪ ಅಂತಂದರೆ ನಾವು ರಿಯಲ್ ಟೈಮ್ ಏನಪ್ಪ ಅಂದರೆ ಡಾಟಾ ಯೂಸ್ ಅನ್ನೋದಂಥ ಅದನ್ನು ಯಾವ ಥರ ಎನೇಬಲ್ ಮಾಡಬೇಕು ಅನ್ನೋದು ಗೊತ್ತಾಗಿ ಏನಪ್ಪ ಅಂದರೆ ರಿಯಲ್ ಟೈಮ್ ಅನ್ನೋದಕ್ಕಿಂತ ಏನಪ್ಪ ಅಂದ್ರೆ ನಮ್ಮ ಡಾಟಾ, ದಿನದ ಡಾಟಾ ಏನಪ್ಪ ಅಂದರೆ ಎಷ್ಟು ಯೂಸ್ ಆಗೈತಿ ಏನಿಲ್ಲ ಅಂತೇಳಿ ಇಲ್ಲಿ ದರಸಲ ಹೋಗಿಂದ ಏನಪ್ಪ ಅಂತಂದರೆ ನಾವು ಫೋನ್ನಲ್ಲಿ ಏನಪ್ಪ ಅಂದ್ರೆ ಸೆಟ್ಟಿಂಗನ್ನು ಓಪನ್ ಮಾಡಿ ನೋಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಪ್ಪ ಅಂದ್ರೆ ಡಾಟಾನ ಪೂರ ಯೂಸ್ ಮಾಡಿಬಿಡ್ತೀವಿ. ಪೂರ ದಿನ ಏನಪ್ಪ ಅಂತಂದರೆ ನಾವು ಮಧ್ಯಾಹ್ನ ಅಂದರೆ ನಮ್ಮ ಡಾಟಾನ ಆಗಿ ಮಾಡಿದ್ದೀವಿ ಅಂದ್ರೆ ಸಾಯಂಕಾಲ ತನಕ ಏನಪ್ಪ ನಮ್ಮ ಡಾಟಾನ ಯಾವ ಥರನಾಗಿ ನಾವು ನೋಡಬೇಕು ಮತ್ತು ಏನಪ್ಪ ಅಂದ್ರೆ ನಾವು ಇಲ್ಲಾಂದ್ರೆ ರೀಚಾರ್ಜ್ ಮಾಡಬೇಕಾಗುತ್ತೆ. ಅದನ್ನು ಡಾಟಾನ ಯಾವ ಥರನಾಗಿ ಉಳಿಸ್ಕೊಂಡು ನಾವು ಏನಪ್ಪ ಪೂರ ದಿನ ನೋಡಬೇಕು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋದ ಕಾನ್ಸೆಪ್ಟ್ ಆಗೈತಿ. ಈ ಕಾನ್ಸೆಪ್ಟನ್ನು ಯಾವ ಥರನಾಗಿ ಮಾಡ್ತೀವಿ ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ನಾನು ನಿಮಗೆ ಇವತ್ತು ಹೇಳ್ಕೊಡೋದಕ್ಕೆ ಬಂದೀನಿ. ಈಗ ನೀವು ನೋಡ್ಬೋದು ನಾನು ಏನು ಮಾಡ್ತಾಯಿನಪ್ಪ ಅಂದ್ರೆ ಸ್ಕ್ರೀನಲ್ಲಿ ನಾವು ಹೊಂಟಿದ್ದೀನಿ. ಆದ ನಂತರ ಏನಪ್ಪ ಅಂದ್ರೆ ನಾವು ಸೆಟ್ಟಿಂಗನ್ನು ಓಪನ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನೋಡಿ, ಈಗ ಫಸ್ಟಿಗೆ ಏನಪ್ಪ ಅಂದರೆ ನಾವು ಯಾವ ಥರನಾಗಿ ಇದನ್ನಾಗೋದು ಯೂಸ್ ಆಗುತ್ತೆ ಅಂತೇಳಿ ಏನಪ್ಪ ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವಾಗ ನೋಡ್ಬೋದು, ನೀವೀಗ ನೋಡ್ಬೋದು ಏನಪ್ಪ ಅಂದರೆ ಇದೇನಿದೆ ಇದನ್ನಿದೆಯಲ್ಲ ಕೆಳಗಡೆ ಫಸ್ಟ್ ಸಿಮ್ ಏನಪ್ಪ ಅಂದ್ರೆ 1.19 MB GB ಏನಪ್ಪ ಅಂದ್ರೆ ಡಾಟಾ ಯೂಸ್ ಆಗೈತಿ ಇವತ್ತಿನ ಡಾಟಾ ನಂದು. ಎರಡನೇ ಸಿಮ್ಮಿಂದ ಏನಪ್ಪ ಅಂತಂದ್ರೆ 28.6 MB ಏನಪ್ಪ ಅಂದ್ರೆ ಖರ್ಚು ಆಗೈತಿ ಇವತ್ತಿಂದ ಅಂತೇಳಿ ಸೀದಾ ಡೈರೆಕ್ಟಾಗಿ ಎರಡೂ ತೋರಿಸ್ತಾ ಇದೆ. ಇಲ್ಲಾಂದ್ರೆ ನಾವು ಒಂದೊಂದಾಗಿನೂ ಏನಪ್ಪ ಅಂದ್ರೆ ನೋಡ್ಕೋಬೋದು. ಅದನ್ನು ಯಾವ ಥರನಾಗಿ ಅಂತಕ್ಕಿಂತ ನಾನು ನಿಮಗೆ ಈ ವಿಡಿಯೋದ ಮೂಲಕ ಹೇಳ್ಕೊಡ್ತೀನಿ. ಈಗ ನೋಡ್ಬೋದು ನೀವು ಏನಪ್ಪ ಅಂದ್ರೆ ನಾವು ಸೆಟ್ಟಿಂಗ್ನಲ್ಲಿ ಹೋಗಬೇಕಾಗುತ್ತೆ. ಒಂದು ಸೆಕೆಂಡು. ಸೆಟ್ಟಿಂಗ್ನಲ್ಲಿ ಹೋದ ನಂತರ ಇಲ್ಲೇನು ಮಾಡ್ಬೇಕಪ್ಪ ಅಂದರೆ ಡಾಟಾ ಯೂಸ್ ಅಂತೆಗಿಂದ ಏನಪ್ಪ ಅಂದ್ರೆ ನಾವು ಇದನ್ನು ಮಾಡ್ಬೇಕು, ಟೈಪ್ ಮಾಡ್ಬೇಕು. ಡಾಟಾ ಯೂಸ್ ಮಾಡಿದ ನಂತರ ಈ ಥರನಾಗಿ ಏನಪ್ಪ ಅಂದ್ರೆ ಸೆಟ್ಟಿಂಗ ಓಪನ್ ಆಗ್ತಾವೆ. ಈಗ ನೀವು ನೋಡ್ಬೋದು ಇದರಲ್ಲಿ ಯಾವುದನ್ನು ಯೂಸ್ ಮಾಡಬೇಕು ಸರ್ ಅಂತ ಕೇಳ್ಬೋದು ನೀವು. ಆದರೆ ಏನಪ್ಪ ಅಂದರೆ ಇದನ್ನು ಹೇಳ್ಕೊಡೋಕ್ಕಂತ ಬಂದೆ ನಾನು ಇವತ್ತು. ಇಲ್ಲಿ ಸಿಸ್ಟಮ್ ಆ್ಯಪ್ಸ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಏನಪ್ಪ ಅಂದ್ರೆ ಅದ್ರ ಮೇಲೆ ನಾವು ಏನಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮೇಲ್ಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಸೀದಾ ಡೈರೆಕ್ಟಾಗಿ ಇಲ್ಲೂ ಕೂಡ ಏನಪ್ಪ ಅಂದ್ರೆ ನಾವು ಮಾಡ್ಬೋದು. ಈಗ ನೀವು ನೋಡ್ಬೋದು ಏನಪ್ಪ ಅಂದರೆ ಇಲ್ಲೂ ಕೂಡ ಎರಡೂ ಥರ ಮಾಡ್ಬೋದು. ಆದರೆ ಏನಪ್ಪ ಅಂದ್ರೆ ರಿಯಲ್ ಟೈಮ್ ಡಾಟಾನ ಯಾವ ಥರನಾಗಿ ಇದು ಮಾಡ್ಬೇಕು ಅನ್ನೋದು ಕುರಿತಾಗಿ ಏನಪ್ಪ ಅಂದ್ರೆ ಅದರಲ್ಲಿ ಆಗ್ತೈತಿ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಬ್ಯಾಕ್ ಬಂದು ರಿಯಲ್ ಟೈಮ್ ಡಾಟಾನು ಕೂಡ ಏನಪ್ಪ ಅಂದ್ರೆ ನೀವು ಆನ್ ಆಫ್ ಮಾಡ್ಕೋಬೋದು. ಯಾವ ಥರ ಮಾಡ್ಕೋಬೋದು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ಎರಡೂ ಕೂಡ ಹೇಳ್ತಾ ಇದ್ದೀನಿ. ಸೊ ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಎಷ್ಟೈತಿ ನಮ್ಮ ಒಂದು ಏನಪ್ಪ ಅಂದ್ರೆ ಸಿಮ್ನಲ್ಲಿ ನೆಟ್ವರ್ಕ್ ಸ್ಪೀಡ್ ಎಷ್ಟಿದೆ ಎಷ್ಟಿಲ್ಲ ಅಂತೇಳಿ ಕೂಡ ಏನಪ್ಪ ಅಂದ್ರೆ ತಿಳ್ಕೊಬೋದು. ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ, ಈಗ ನೀವು ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಮಾರ್ಕ್ ಆಗಲ್ಲ, ಯಾಕಪ್ಪ ಅಂದ್ರೆ ಅದು ಕವರ್ದಿಂದ ಮೇಲ್ಗಡೆ ಇದೆ. ನಿಮಗೆ ಇದರಿಂದ ಏನಪ್ಪ ಅಂದರೆ ಏಟಿಎಮ್ನಲ್ಲಿ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ. ಅದಾದ ನಂತರ ಏನಪ್ಪ ಅಂದ್ರೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದ್ರೆ ಸೋ ಡಾಟಾ ಯೂಸ್ ಅಂತ ಇದೆಲ್ಲ. ಇಲ್ಲಿ ಏನಪ್ಪ ಅಂದ್ರೆ ನಾನು ಡ್ಯುವೆಲ್ ಅಂತ ಹಾಕಿದ್ದೀನಿ. ಎರಡೂ ಸಿಮ್ಮಿನ ತೋರಿಸ್ಲಿ ಅಂತೇಳಿ ಇಲ್ಲಿ ನೀವು ನೋಡ್ಬೋದು. ಈಗ ಎರಡೂ ಸಿಮ್ಮಿನ ತೋರಿಸ್ತಾ ಇದೆಯಲ್ಲ, ಇದನ್ನು ನಾನು ನನ್ನಂತ ಆಪ್ಷನ್ ಏನಪ್ಪ ಅಂದ್ರೆ ಸೆಲೆಕ್ಟ್ ಆಗಿರ್ತೈತಿ. ನನ್ನಂತ ಸೆಲೆಕ್ಟ್ ಆದ ನಂತರ ಏನಪ್ಪ ಅಂದರೆ ಇಲ್ಲಿ ಸ್ಲೈಡಿಂಗ್ನಲ್ಲಿ ಏನಪ್ಪ ಅಂದ್ರೆ ಇದನ್ನು ತೋರಿಸ್ತಾ ಇಲ್ಲ, ನೀವು ನೋಡ್ಬೋದು. ಈಗ ನಾವೇನು ಮಾಡ್ತೀವಪ್ಪ ಅಂದರೆ ಇದನ್ನು ಒಂದು ಸಿಮ್ಮಿಗೆ ಮಾತ್ರ ಇಡ್ತೀವಿ. ಒಂದು ಸಿಮ್ಮಿಗೆ ಇಡಬೇಕಂದ್ರೆ ಏನಪ್ಪ ಅಂದ್ರೆ ಎನೇಬಲ್ ಅಂದರೆ ಯಾವ ಸಿಮ್ ಚಾಲು ಡಾಟಾನ ಯೂಸ್ ಮಾಡ್ತಾ ಇದೆಯಲ್ಲ ಅದಕ್ಕೆ ಮಾತ್ರ ಏನಪ್ಪ ಅಂದರೆ ಯೂಸ್ ಆಗ್ತಾಯಿದೆ. ಈಗ ನೋಡ್ಬೋದು ಒಂದೇ ಸಿಮ್ ಏನಪ್ಪ ಅಂದ್ರೆ ನನ್ನ ಡಾಟಾ ಸೆಟ್ಟಿಂಗ್ ಇದೆ. ಈಗ ನೀವು ನೋಡ್ಬೋದು ಯಾವ ಥರನಾಗಿ ಒಂದೇ ಸಿಮ್ಗೆ ನಂದು ಏನಪ್ಪ ಅಂದ್ರೆ ಡಾಟಾ ಸೆಟ್ಟಿಂಗ್ ಐತಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಒಂದೇ ಸಿಮ್ಮಿನ ಮಾತ್ರ ತೋರಿಸ್ತಾ ಇದೆ, ಈಗ ನೀವು ನೋಡ್ಬೋದು. ಆದರೆ ನಮಗೆ ಎರಡೂ ಸಿಮ್ಮಿನ ಬೇಕಪ್ಪ ಅಂತಂದರೆ ಏನು ಮಾಡಬೇಕಪ್ಪ, ಇದ್ರ ಮೇಲೆ ಬಂದುಬಿಟ್ಟು ಡ್ಯುವೆಲ್ ಕಾರ್ಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಏನಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕಾಗುತ್ತದೆ. ಕ್ಲಿಕ್ ಮಾಡಿದ್ವಪ್ಪ ಅಂದರೆ ಈ ಥರನಾಗಿ ಏನಪ್ಪ ಅಂದ್ರೆ ಎರಡು ಸಿಮ್ಮಿನ ಒಂದು ಡಾಟಾ ಯೂಸ್ ಅನ್ನು ನೋಡ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ರಿಯಲ್ ಟೈಮ್ ಡಾಟಾ ಸ್ಪೀಡನ್ನು ಏನಪ್ಪ ಅಂದ್ರೆ ನಾವು ನೋಡ್ಕೋಬೋದು ಅಂತ ಹೇಳ್ತಾ ಏನಪ್ಪ ಅಂದರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಅನಿಸಿದರೆ ಏನಪ್ಪ ಅಂದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ
ಏನಪ್ಪ ಅಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.